ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್. ಇವತ್ತು ಒಂದು ಇಂಟ್ರೆಸ್ಟಿಂಗ್ ವಿಡಿಯೋನ ಮಾಡ್ತಾ ಇದ್ದೀನಿ. ಅದೇನಂತಂದರೆ, ಫಾರ್ ದ ಫಸ್ಟ್ ಟೈಮ್ AI ಬೇಸ್ಡ್ ಕಂಪ್ನಿ IPO ಲಿಸ್ಟಿಂಗಿಗೆ ಬಂದಿದೆ. ಯಾವ ಕಂಪನಿ ಅಂದರೆ ಫ್ರ್ಯಾಕ್ಟಲ್ ಅನಾಲಿಟಿಕ್ಸ್ ಕಂಪನಿ. ಇದನ್ನು ಒಂದು ಸಣ್ಣ ಅನಾಲಿಸಿಸ್ ಮುಖಾಂತರ ಶಾರ್ಟ್ ಟರ್ಮ್ಗೆ ಅಥವಾ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಗೆ ಒಳ್ಳೆಯದಾ ಅಂತ ನೋಡ್ತಾ ಹೋಗೋಣ. ತಡ ಮಾಡೋದು ಬೇಡ. ಇನ್ನು ಯಾರ್ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಿ. ಇದು ಒಂದು AI ಬೇಸ್ಡ್ ಕಂಪನಿ ಆಗಿರುತ್ತೆ. ಇದು ಇನ್ಕಾರ್ಪೊರೇಟ್ ಆಗಿದ್ದು ಮಾರ್ಚ್ 2000 ಮುಂಬೈಯಲ್ಲಿ. ಕ್ಯಾಪಿಟಲೈಸೇಷನ್ ಬಂದು ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಬಂದು 15,473.60 ಕ್ರೋರ್ಸ್ ಆಗಿರುತ್ತೆ. ಸೊ ನಾನು ಆಗಲೇ ಹೇಳಿದಾಗೆ ಇದು AI ಬೇಸ್ಡ್ ಕಂಪನಿ ಆಗಿರುತ್ತೆ. AI ಟೂಲ್ಸ್ ಮತ್ತು ಮಿಷಿನ್ ಲರ್ನಿಂಗ್ ಟೂಲ್ಸ್ ಹಾಗೆಯೇ ಡೇಟಾ ಅನಾಲಿಟಿಕ್ಸ್ ಟೂಲ್ಸ್ನ ಯೂಸ್ ಮಾಡಿ ಫಾರ್ಚೂನ್ 500 ಕಂಪ್ನಿಗೆ ಸರ್ವೀಸಸ್ನ ಪ್ರೊವೈಡ್ ಮಾಡುತ್ತೆ. ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ಇಂಡಿಯಾದಲ್ಲೇ ಇದೆ, ಬಟ್ ಇದು ಗ್ಲೋಬಲಿ ಸ್ಪ್ರೆಡ್ ಆಗಿರುತ್ತೆ. ಸೊ ಇದೇನು ಮಾಡುತ್ತೆ ಅಂತಂದರೆ, ಇದು ಒಂದು AI ಆ್ಯಂಡ್ ಅಡ್ವಾನ್ಸ್ಡ್ ಅನಾಲಿಟಿಕ್ಸ್ ಕಂಪನಿ. ಡಿಸಿಷನ್ ಇಂಟೆಲಿಜೆನ್ಸ್ ಫಾರ್ ಎಂಟರ್ಪ್ರೈಸಸ್ ಕನ್ವರ್ಟ್ಸ್ ಡೇಟಾ ಇಂಟು ಬಿಸ್ನೆಸ್ ಇನ್ಸೈಟ್ಸ್. ಇನ್ ಶಾರ್ಟ್ ಹೇಳ್ಬೇಕಂದ್ರೆ, ಸೊ ಕ್ಲೈಂಟ್ಸಲ್ಲಿ ಏನಾದ್ರು ಮೇಜರ್ ಡಿಸಿಷನ್ ತೊಗೋಬೇಕು, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಯಾನ್ಷನ್ ಮಾಡಬೇಕು ಅಥವಾ ಡೈವರ್ಸಿಫಿಕೇಷನ್ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತಂದರೆ ಆ ಬಿಸ್ನೆಸ್ ಡಿಸಿಷನ್ನ AI ಮುಖಾಂತರ, AI ಮಿಷಿನ್ ಲರ್ನಿಂಗ್ ಡೇಟಾ ಅಡ್ವಾನ್ಸ್ಡ್ ಡೇಟಾ ಅನಾಲಿಟಿಕ್ಸ್ ಟೂಲ್ಸ್ ಯೂಸ್ ಮಾಡೋದ್ರ ಮುಖಾಂತರ ಆ ಕ್ಲೈಂಟ್ಸ್ಗೆ ಸರ್ವಿಸಸ್ನ ಪ್ರೊವೈಡ್ ಮಾಡುತ್ತೆ. ಸೊ ಯಾರೆಲ್ಲ ಇವ್ರಿಗೆ ಕ್ಲೈಂಟ್ಸ್ ಆಗಿದ್ದಾರೆ ಅಂತಂದರೆ, ರಿಟೇಲ್ ಆ್ಯಂಡ್ ಕನ್ಸ್ಯೂಮರ್ ಗೂಡ್ಸ್, ಬ್ಯಾಂಕಿಂಗ್, ಫೈನಾನ್ಷಿಯಲ್ ಸರ್ವಿಸಸ್ ಆ್ಯಂಡ್ ಇನ್ಶೂರೆನ್ಸ್, ಹೆಲ್ತ್ ಕೇರ್ ಆ್ಯಂಡ್ ಲೈಫ್ ಸೈನ್ಸ್, ಟೆಕ್ನಾಲಜಿ ಆ್ಯಂಡ್ ಮ್ಯಾನುಫ್ಯಾಕ್ಚರಿಂಗ್. ಸೊ ಇವರು ಕ್ಲೈಂಟ್ ಫುಡ್ ಪ್ರಿಂಟ್ಸ್ ಯಾವ ರೀತಿ ಇದೆ ಅಂದರೆ, 70+ ಫಾರ್ಚೂನ್ 500 ಕ್ಲೈಂಟ್ಸ್ ಇವರು ತಮ್ಮ ಒಂದು ಬ್ರಾಂಚಸ್ನ US, ಯುರೋಪ್ ಆ್ಯಂಡ್ ಏಷ್ಯಾ ಕಾಂಟಿನೆಂಟ್ಸಲ್ಲಿ ತಮ್ಮ ಬ್ರಾಂಚಸ್ನ ಸ್ಪ್ರೆಡ್ ಮಾಡಿದ್ದಾರೆ. ಲಾಂಗ್ ಟರ್ಮ್ ಎಂಟರ್ಪ್ರೈಸಸ್ ಕಾಂಟ್ರಾಕ್ಟ್ನ ಹೊಂದಿರ್ತಾರೆ ಮತ್ತು ಕ್ಲೈಂಟ್ ರಿಟೆನ್ಷನ್ ರೇಟ್ನ ಕೂಡ ಹೊಂದಿರ್ತಾರೆ. ಸೊ ಯಾವ್ಯಾವ ರೀತಿಯವರು ವ್ಯಾಲ್ಯೂಸ್ನ ಡೆಲಿವರ್ ಮಾಡ್ತಾರೆ ಕ್ಲೈಂಟ್ಸ್ಗೆ ಅಂತಂದರೆ, AI ಬೇಸ್ಡ್ ಬೆಟರ್ ಡಿಸಿಷನ್, ರೆವಿನ್ಯೂ ಗ್ರೋತ್ ಆ್ಯಂಡ್ ಕಾಸ್ಟ್ ಆಪ್ಟಿಮೈಸೇಷನ್, ಪರ್ಸನಲೈಸ್ಡ್ ಕಸ್ಟಮರ್ ಇನ್ಸೈಟ್ಸ್, ಕಾಂಪಿಟೇಟಿವ್ ಅಡ್ವಾಂಟೇಜ್ ಯೂಸಿಂಗ್ ಡೇಟಾ. ಸೊ ಈ ಕಂಪ್ನಿ ಪ್ರಮೋಟರ್ಸ್ ಬಂದು ಶ್ರೀಕಾಂತ್ ವೆಲಮಕನ್ನಿ, ಕೋ-ಫೌಂಡರ್ ಆ್ಯಂಡ್ ಪ್ರಮೋಟರ್. ಇವರು 5.17% ಶೇರ್ಸ್ನ ಹೊಂದಿರ್ತಾರೆ. ಮತ್ತು ಪ್ರಣಯ್ ಅಗರ್ವಾಲ್, ಕೋ-ಫೌಂಡರ್ ಆ್ಯಂಡ್ ಪ್ರಮೋಟರ್, ಇವರು ಕೂಡ 4.83% ಹೋಲ್ಡಿಂಗ್ಸ್ನ ಹೊಂದಿರ್ತಾರೆ. ಚೇತನಾ ಕುಮಾರ್, ನರೇಂದ್ರ ಕುಮಾರ್ ಅಗರ್ವಾಲ್, ರೂಪಕೃಷ್ಣ ಅಗರ್ವಾಲ್ ಇವರೆಲ್ಲ ಕೂಡ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ತಾರೆ. ಸೊ ಫ್ಯಾಮಿಲಿ ಮೆಂಬರ್ಸ್ ಶೇರ್ ಹೋಲ್ಡಿಂಗ್ಸ್ ಬಂದು 17.87% ಆಗಿರುತ್ತೆ. ಸೊ ಇದು ಟೋಟಲ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ಸು. ಸೊ ಟೋಟಲ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ಸ್ ಬಂದು 82.13%. ಇದಿಷ್ಟು ಕೂಡ ಕಂಪನಿ ಇಂಟ್ರೊಡಕ್ಷನ್ ಆಯಿತು. ಸೊ ನಾವು ಫಿನಾನ್ಷಿಯಲ್ ಸೆಕ್ಟರ್ಗೆ ಹೋದಾಗ ರೆವಿನ್ಯೂ ಫ್ರಮ್ ಆಪರೇಷನ್, ಸೊ 2023ನಲ್ಲಿ 2043.7 ಕ್ರೋರ್ಸ್ ಇತ್ತು. ಸೊ ಅದು ನೆಕ್ಸ್ಟ್ ಇಯರು ಕೂಡ ಅದು ಇನ್ಕ್ರೀಸ್ ಆಗ್ತಾ ತಮ್ಮ ರೆವಿನ್ಯೂನ ಇನ್ಕ್ರೀಸ್ ಮಾಡ್ತಾ ಹೋಗಿದ್ದಾರೆ. ಹಾಗೆಯೇ 2005ನಲ್ಲೂ ಕೂಡ ನಾವು ನೋಡ್ತಾ ಇರ್ಬೋದು, ಅದ್ರ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಸೊ ಇದು ಫಿನಾನ್ಷಿಯಲ್ ಆಫ್ ಇಯರ್ ಎಂಡಿಂಗ್ ಅಂದರೆ ಫಿನಾನ್ಷಿಯಲ್ ಇಯರ್ 2026 ಫ್ರಮ್ ಸೆಪ್ಟೆಂಬರ್ 30, 2025 ಇಂದ ಸೊ ಟಿಲ್ ಡೇಟೆಡ್ ರೆವಿನ್ಯೂ ವ್ಯಾಲ್ಯೂ 1,594.3 ಕ್ರೋರ್ಸ್ ಅಷ್ಟಾಗಿದೆ. ಮತ್ತು ಪ್ಯಾಟ್, ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್, 2023ನಲ್ಲಿ 194.4 ಕ್ರೋರ್ಸ್ ಇಷ್ಟಿತ್ತು. 2024ಅಲ್ಲಿ 54.7 ಕ್ರೋರ್ಸ್ ಅಷ್ಟು ಲಾಸ್ ಆಗಿದೆ. ಅದನ್ನು ನಾವು 2025ಅಲ್ಲಿ ರಿಕವರಿಂಗ್ ಆಗಿದೆ ಅನ್ನೋದು ನೋಡ್ಬೋದು. 220.6 ಕ್ರೋರ್ಸ್ ಅಷ್ಟು ರಿಕವರ್ ಆಗಿದೆ. ಸೊ ಹಾಗೆಯೇ EBITDA, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್, ಟ್ಯಾಕ್ಸ್, ಡಿಪ್ರಿಸಿಯೇಷನ್, ಅಮಾರ್ಟೈಸೇಷನ್. ಸೊ 2023ನಲ್ಲಿ 436.08 ಅಷ್ಟಿತ್ತು. ಸೊ ಫಿನಾನ್ಷಿಯಲ್ ಇಯರ್ 2024ಅಲ್ಲಿ ಅದ್ರ ವ್ಯಾಲ್ಯೂ ಡಿಕ್ಲೈನ್ ಆಯಿತು. ಮತ್ತು 2025ಅಲ್ಲಿ
ಅದನ್ನು ರಿಕವರ್ ಮಾಡ್ಕೊಂಡಿದ್ದಾರೆ. ಸೊ ಅದನ್ನು ನಾವು ಪರ್ಸೆಂಟೇಜಲ್ಲಿ ಹೇಳಬೇಕು ಅಂದರೆ 2024ಅಲ್ಲಿ 2023ನಲ್ಲಿ ಡೇಟಾ ಅವೈಲಬಿಲಿಟಿ ಇಲ್ಲ. ಸೊ 2024ಅಲ್ಲಿ 10.6% ಅಷ್ಟಿತ್ತು, 2025ಅಲ್ಲಿ 17.4% ಅಷ್ಟು ಇದೆ, ಮತ್ತು ಹಾಫ್ ಇಯರ್ ನೋಡಿದಾಗ 11.9% ಅಷ್ಟು ಇದೆ. ಟೋಟಲ್ ಅಸೆಟ್ ಟು ಇಯರ್ ಆಫ್ಟರ್ ಇಯರ್ ಅಂದರೆ ಫ್ರಮ್ 2023 ಟು 2026 ತನಕ ನಾವು ನೋಡೋದಾಯಿತು ಅಂದರೆ ಅದರ ವ್ಯಾಲ್ಯೂ, ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಆಗ್ತಾ ಇರೋದನ್ನ ನೋಡ್ಬೋದು. ಸೊ ನೋಡಿ ಇಲ್ಲಿ 2023ನಲ್ಲಿ 2248.7 crores ಅಷ್ಟು ಇದೆ. ಅದು ಅದರ ವ್ಯಾಲ್ಯೂ ಏನಾಗಿದೆ 2026ಅಲ್ಲಿ ಇನ್ಕ್ರೀಸ್ ಮಾಡಿದ್ದಾರೆ, ಅಂದರೆ 2965.4 crores ಅಷ್ಟು ಇನ್ಕ್ರೀಸ್ ಆಗಿದೆ. ನಾವು ನೆಟ್ ವರ್ತ್ ನೋಡಿದಾಗಲೂ ಕೂಡ ಪ್ರತಿ ವರ್ಷ ಇಯರ್ ಆಫ್ಟರ್ ಇಯರ್ ಅದರ ವ್ಯಾಲ್ಯೂ ಇನ್ಕ್ರೀಸ್ ಆಗಿರೋದನ್ನ ನೋಡ್ಬೋದು. ಸೊ ರಿಸರ್ವ್ಸ್ ಆ್ಯಂಡ್ ಸರ್ಪ್ಲೆಸ್ಸು ಕೂಡ ಇಯರ್ ಆಫ್ಟರ್ ಇಯರು ಇನ್ಕ್ರೀಸ್ ಆಗಿದೆ. ಟೋಟಲ್ ಬಾರೋಯಿಂಗ್ಸು 2023ನಲ್ಲಿ 325.6 crores ಅಷ್ಟು ಇತ್ತು, ಬಟ್ ಅದು 2024ಅಲ್ಲಿ ಡಿಕ್ಲೈನ್ ಮಾಡ್ಕೊಂಡಿದ್ದಾರೆ. ಎಗೇನ್ 2025ಅಲ್ಲಿ ಅದ್ರ ವ್ಯಾಲ್ಯೂನ ಇನ್ಕ್ರೀಸ್ ಮಾಡಿದ್ದಾರೆ. ಹಾಗೆಯೇ ಸೆಪ್ಟೆಂಬರ್ 2025 ಟು ಟಿಲ್ ಡೇಟೆಡ್ ಇದು ಕೂಡ ಇನ್ಕ್ರೀಸ್ ಆಗಿದೆ, ವಿಚ್ ಈಸ್ 274.6 crores ಅಷ್ಟು. ನೆಕ್ಸ್ಟ್ ನಾವು ಕೀ ಫಿನಾನ್ಷಿಯಲ್ ರೇಷಿಯೋಸ್ನ ನೋಡೋದಾಯಿತು ಅಂದರೆ ಡೆಟ್ ಟು ಈಕ್ವಿಟಿ ರೇಷಿಯೋ 0.14 ವಿಚ್ ಇಸ್ ವೆರಿ ಗುಡ್. ಅಂತಂದರೆ ಡೆಟ್ ಟು ಈಕ್ವಿಟಿ ರೇಷಿಯೋ ಲೆಸ್ ದೆನ್ 1 ಇತ್ತು ಅಂತಂದರೆ ಫಿನಾನ್ಷಿಯಲ್ ರಿಸ್ಕು ತುಂಬ ಕಮ್ಮಿ ಇದೆ ಅಂತ ಅರ್ಥ. ಸೊ ರಿಟರ್ನ್ ಆನ್ ನೆಟ್ ವರ್ತು 3.6% ಅಷ್ಟಿದೆ, ಅಂದರೆ ಇದು ಅಂಡರ್ ಯುಟಿಲೈಸೇಷನ್ ಆಫ್ ಕ್ಯಾಪಿಟಲ್ ಅಂತ ಹೇಳ್ಬೋದು. ಪ್ರೈಸ್ ಟು ಬುಕ್ ವ್ಯಾಲ್ಯೂ 8.65 times ಆಗಿದೆ. ಅರ್ನಿಂಗ್ ಪರ್ ಶೇರು 13.64 per share, ಅಂದರೆ ಇದು ಈ ಡೇಟಾ ಪ್ರೀ IPO ಡೇಟಾನ ಆಗಿರುತ್ತೆ. ನಾವು ಇಲ್ಲಿ ಪೀರ್ ಕಂಪ್ಯಾರಿಸನ್ನ ನೋಡ್ತೀವಿ ಅಂತಂದರೆ ಫ್ರ್ಯಾಕ್ಟಲ್ ಅನಾಲಿಟಿಕ್ಸ್ಗೆ ಪೀರ್ ಅಂತಂದರೆ ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಕಂಪನಿ. ಸೊ ಇವ್ರದ್ದು ನಾವು ಪ್ರತಿಯೊಂದನ್ನು ಕಂಪೇರ್ ಮಾಡ್ತಾ ಹೋಯಿತು ಅಂದರೆ ರಿಟರ್ನ್ ಆನ್ ನೆಟ್ ವರ್ತ್ ಪರ್ಸೆಂಟೇಜಲ್ಲಿ 3.6% ಮಾತ್ರ ಇದೆ, ಬಟ್ ಲೇಟೆಂಟ್ ವ್ಯೂ ಅನಾಲಿಟಿಕ್ಸು 12% ಇದಿದೆ. ಮತ್ತು ನೆಟ್ ಅಸೆಟ್ಸ್ ವ್ಯಾಲ್ಯೂ ಹೇಳೋದಾಯಿತು ಅಂದರೆ 104 rupees ಪರ್ ಶೇರ್ ಆಗಿದೆ, ಇದು 78.6 per share ಇದೆ. ಅಂದರೆ ಫ್ರ್ಯಾಕ್ಟಲ್ ಅನಾಲಿಟಿಕ್ಸ್ ಕಂಪನಿ ನೆಟ್ ಅಸೆಟ್ ವ್ಯಾಲ್ಯೂ ವಿಚ್ ಇಸ್ ಮೋರ್ ದ್ಯಾನ್ ದಿ ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಕಂಪನಿ. ಮತ್ತು ಪ್ರೈಸ್ ಟು ಅರ್ನಿಂಗು 109 times ಜಾಸ್ತಿ ಇದೆ, ಅಂದರೆ ಹೈಯರ್ ವ್ಯಾಲ್ಯೂಯೇಷನ್ ನೋಡ್ತೀವಿ. ಇದು ಲೇಟೆಂಟ್ ವ್ಯೂ ಕಂಪನಿ 44 times ಇದೆ, ವಿಚ್ ಇಸ್ ಲೆಸ್ಸರ್ ವ್ಯಾಲ್ಯೂಯೇಷನ್ ಕಂಪೇರ್ಡ್ ಟು ಫ್ರ್ಯಾಕ್ಟಲ್ ಅನಾಲಿಟಿಕ್ಸ್. ನೆಕ್ಸ್ಟು IPO ಪ್ಯಾರಾಮೀಟರ್ಸ್ಗೆ ಬಂದಾಗ ಟೋಟಲ್ ಇಶ್ಯೂ ಸೈಜು 2833.9 crores ಅಷ್ಟು, ಫ್ರೆಶ್ ಇಶ್ಯೂ 1023.50 crores, ಆಫರ್ ಫಾರ್ ಸೇಲ್ 1010.40 crores, ಪ್ರೈಸ್ ಬ್ರ್ಯಾಂಡು 857 to 900 per share, ಫೇಸ್ ವ್ಯಾಲ್ಯೂ 1 per share, ಲಾಟ್ ಸೈಜ್ 16 per lot, ಒಂದು ಲಾಟಿಗೆ 16 ಶೇರ್ಸು. ಸೊ ಒಂದು ಲಾಟ್ ವ್ಯಾಲ್ಯೂ ಟೋಟಲ್ ವ್ಯಾಲ್ಯೂ ಎಷ್ಟು ಅಂದರೆ 14,400 rupees. ಸೊ ಹಾಗೆಯೇ ಅವರು ಯಾವ್ಯಾವ ಕ್ಯಾಟಗರಿಗೆ ಡಿಸ್ಟ್ರಿಬ್ಯೂಟ್ ಮಾಡಿದ್ದಾರೆ ಅಂದರೆ ಕ್ವಾಲಿಫೈಡ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ 50%, ರಿಟೈಲ್ ಇನ್ವೆಸ್ಟರ್ಸ್ ಅಂದರೆ ನಾವು 35%, ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು 15%ನ ಬಿಟ್ಟಿದ್ದಾರೆ. ಸೊ IPO ಇವೆಂಟ್ಸ್ ಬಗ್ಗೆ ಹೇಳೋದಾಯಿತು ಅಂದರೆ ಸೊ IPO ಯಾವತ್ತು ಓಪನ್ ಆಗ್ತಾ ಇದೆ 9th February 2026, ಯಾವಾಗ ಕ್ಲೋಸ್ ಆಗ್ತಾ ಇದೆ 11th February 2026, ಬೇಸಿಸ್ ಆಫ್ ಅಲಾಟ್ಮೆಂಟ್ ಫೈನಲೈಸ್ಡ್ 12th February 2026, ಮತ್ತು ಯಾವಾಗ ಅದು ರೀಫಂಡ್ ಆಗ್ತಾ ಇದೆ 13th February 2026, ಲೀಸ್ಟಿಂಗ್ಗೆ ಯಾವಾಗ ಬಿಡ್ತಾ ಇದ್ದಾರೆ ಅಂದರೆ 16th February 2026. ಮತ್ತು ನಾವು GMP ಬಗ್ಗೆ ಮಾತಾಡಬೇಕು ಅಂತಂದರೆ 9th February 2026 ಅದರದ್ದು ವ್ಯಾಲ್ಯೂ IPOದು ವ್ಯಾಲ್ಯೂ 13 rupees per share ಆಗಿತ್ತು, 1.5% ಅಷ್ಟು ಗೇನ್ ರೇಟ್ ಆಗಿತ್ತು. ಬಟ್ 10th February 2026
ಅದ್ರ ವ್ಯಾಲ್ಯೂ 8 ರುಪೀಸ್ಗೆ ಇಳಿಗಿದೆ. 1% ಅಷ್ಟು ಗೇನ್ ಪರ್ಸೆಂಟೇಜ್ ಆಗಿರುತ್ತೆ. ನಾವು ಇನ್ವೆಸ್ಟ್ಮೆಂಟ್ ಪ್ರಾಸ್ಪೆಕ್ಟಿವ್ಸಲ್ಲಿ ಮಾತಾಡಬೇಕಂದ್ರೆ ಶಾರ್ಟ್ ಟರ್ಮಲ್ಲಿ ನಾನು ರೆಕಮೆಂಡ್ ಮಾಡಲ್ಲ. ಯಾಕೆ ಅಂತಂದರೆ ಇದು IPO ಒಂದು ರಿಸ್ಕ್ ಫ್ಯಾಕ್ಟರು. ಮತ್ತು ಶಾರ್ಟ್ ಟರ್ಮಲ್ಲಿ ತುಂಬ ನಾವು ವೆಲಾಟಿಲಿಟಿನ ನೋಡ್ತಾ ಇದ್ದೀವಿ. ಸೊ ಇಟ್ ಈಸ್ ಪ್ಯೂರ್ಲಿ ಡಿಪೆಂಡ್ಸ್ ಆನ್ ಮಾರ್ಕೆಟ್ ಸೆಂಟಿಮೆಂಟು. ಸೊ ನಾವು ಇಫ್ ವಿ ಲುಕ್ ಫಾರ್ ಲಾಂಗರ್ ಟರ್ಮು ಇದು ಒಂದು ಬೆಸ್ಟ್ ಕಂಪನಿ ಆಗಿರುತ್ತೆ. ಯಾಕೆಂದರೆ ಒಂದು ಸ್ಟ್ರಾಂಗ್ ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿದೆ, ಸ್ಟ್ರಾಂಗ್ ಬಿಸ್ನೆಸ್ ಆಗಿದೆ, ಮತ್ತು AI ಬೇಸ್ಡ್ ಆಗಿರೋದ್ರಿಂದ ಫ್ಯೂಚರ್ ಗ್ರೋತ್ ಇರುತ್ತೆ ಅಂತೇಳಿ ನನ್ನ ಒಪಿನಿಯನ್ ಆಗಿರುತ್ತೆ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.